ಏಯ್ ನಿಂತ್ಕೊಳೆ, ನಿಂತ್ಕೊಂಡೆ. ಶಿವಾನಿ, ಯಾಕಮ್ಮ ಯಾಕೆ ಹೊಡಿತಾ ಇದೀಯಾ? ಇವಳಿಗೆ ಹೊಡೆಯೋದು ಕಮ್ಮಿನೇ. ಇವಳನ್ನ ಇಲ್ಲೇ ನಿಂತಲ್ಲೇ ಸಾಯಿಸ್ಬಿಡೋಣ ಅನ್ಸ್ತದೆ ನಿನ್ನ. ಅಂದ್ರೆ ಇವನು ಆದಿಶೇಷನ? ಇದು ಹೇಗೆ ಸಾಧ್ಯ? ಆದಿಶೇಷನ ಮಾನವ ರೂಪಿ ತ್ರಿಶೂಲ್. ಆದ್ರೆ ಇಲ್ಲಿ ಅಭಯ್ ಆದಿಶೇಷನ ತರ ಕಾಣಿಸ್ತಾ ಇದ್ದಾನಲ್ಲ. ಶತ್ರುವಿಗೆ ಸತ್ಯ ತಿಳಿದಿದೆ. ಆ ಶತ್ರುವಿಗೆ ಆದಿಶೇಷನ ಸತ್ಯ ತಿಳಿದರೆ ಔಚಿತ್ಯವೇನು ಗೌರಿ ಶ್ರೀಕರ? ಆದಿಶೇಷನಿಗೆ ತಾನೆಂದು ತಿಳಿಯುವ ಹುಡುಕಾಟ, ನಾಗಿನಿಗೆ ಆದಿಶೇಷನ ಹುಡುಕಾಟ. ಈ ಹುಡುಕಾಟ ಮಧ್ಯೆ ಹುಡುಗಾಟದ ಮಾಯೆಗೆ ಸತ್ಯ ತಿಳಿದಿದೆ. ನಿನ್ನ ನಿರ್ಧಾರದ ಮಹತ್ವವೇ ಮಹೇಶ್ವರ. ಬೆನ್ನ ಹಿಂದೆಯ ನಿಂತವರು ಎದೆಯನ್ನು ಬಗೆಯುವ ಶತ್ರು ಅವಳು. ಧರ್ಮದ ಕಾಲಿನಲ್ಲಿ ಅಧರ್ಮವನ್ನೆಸಗುವ ಮಾಯೆಯವಳು. ಮಾಯೆಗೆ ತಿಳಿದ ಸತ್ಯದಿಂದ ನಾಗಲೋಕದ ಸತ್ವ ಸಾಯದಿರಲಿ, ಸಾಯದಿರಲಿ. ಜೈ ಭೋಲೆನಾಥ. ಆದಿಶೇಷ, ಇವನು ನನ್ನ ಆದಿಶೇಷ. ಆದ್ರೆ ಆದಿಶೇಷನ ಮನುಷ್ಯ ರೂಪ ತ್ರಿಶೂಲ್ ಅಲ್ವಾ? ಮತ್ತೆ ಯಾಕೆ ಈ ರೂಪ ಪಡ್ಕೊಂಡ? ಇದ್ರ ಹಿಂದೆ ಇರೋ ಕಾರಣ ಏನು? ಇವನೇ ಆದಿಶೇಷ ಅನ್ನೋ ಸತ್ಯ ಶಿವಾನಿಗೂ ಕೂಡ ಗೊತ್ತಿಲ್ಲ. ಇವನೇ ಆದಿಶೇಷ ಅಂತ ಇವನು ಕೂಡ ಹೇಳಿಲ್ಲ. ಇದೆಲ್ಲದರ ಹಿಂದೆ ಏನಾದ್ರೂ ಮುಖ್ಯವಾದ ಕಾರಣ ಇರುತ್ತಾ? ತಿಳ್ಕೊಳ್ತೀನಿ. ಅಭಯ್ ಅವರೇ, ನೀವು ಅಂತ ನಾನು ನಿರೀಕ್ಷಣೆ ಮಾಡಿರ್ಲಿಲ್ಲ. ಸಂತೋಷ ಆಯ್ತು. ನೀವೇ ಅಂತ ಗೊತ್ತಾಗಿ ತುಂಬಾ ಸಂತೋಷ ಆಯ್ತು. ನನ್ಗೆ ಭಯ, ಆತಂಕ, ಗಾಬರಿ ನಿಮ್ಮನ್ನ ನೋಡಿದ್ಮೇಲೆ ಎಲ್ಲ ಹೊರಟೋಗಿದೆ. ನೀವೇ ಅಂತ ಗೊತ್ತಾದ್ಮೇಲೆ ಮನಸ್ಫೂರ್ತಿ ನೆಮ್ಮದಿ ಬಂತು. ಏನ್ ಮಾತಾಡ್ತಿದ್ರಾ ನೀವು? ನಾನೇ ಅಂತ ಗೊತ್ತಾಯ್ತು ಅಂದ್ರೆ? ಅಲ್ಲ, ನೀವು ಆ ಕಡೆ ತಿರುಗಿ ನಿಂತ್ಕೊಂಡಿದ್ರಲ್ಲ, ನೀವು ಅಂತ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಬೇರೆ ಯಾರು ಅಂತ ಅನ್ಕೊಂಡಿದ್ದೆ. ನೀವು ಅಂತ ಗೊತ್ತಾದ್ಮೇಲೆ ತುಂಬಾ ಸಂತೋಷ ಆಯ್ತು. ನೀವು ಮಾತಾಡ್ತಿರೋದು? ಮಾತಾಡಕ್ಕೆ ತುಂಬಾ ಇದೆ ಅಭಯ್ ಅವರೇ. ಆದ್ರೆ ನೀವು ಇಲ್ಲಿ ಕೆಲ್ಸದ ಮೇಲೆ ಬಂದಿದ್ರಾ ಅಥವಾ ಯಾರನ್ನಾದ್ರೂ ಭೇಟಿ ಮಾಡಕ್ ಬಂದಿದ್ರಾ? ಎರಡು ಕೂಡ. ಬಂದಿದ್ದಕ್ಕೆ ಏನಾದ್ರೂ ಉಪಯೋಗ ಆಯ್ತಾ? ಆಗತ್ತೆ, ಸಿಗುತ್ತೆ. ಕೆಲವೊಂದು ನಾವು ಹುಡ್ಕಕ್ ಶುರು ಮಾಡಾದ್ಮೇಲೆ ನಮ್ಮ ಎದುರುಗಡೆನೆ ಬಂದು ನಿಂತ್ಕೊಂಡ್ಬಿಡುತ್ತೆ. ನಾನ್ ಹುಡುಕ್ತಾ ಇದ್ದಿದ್ದು ನನಗ್ ಸಿಕ್ಕಾಯ್ತು. ಅಘೋರ ಕಾರ್ಕೋಟಕ ಅಮಾವಾಸ್ಯೆಗೆ ಉಳಿದಿರುವುದು ಇನ್ನು ಕೆಲವೇ ದಿನಗಳು. ಅಷ್ಟರಲ್ಲಿ ನೀನು ಶಿವಾನಿಯನ್ನು ಸಂಹಾರ ಮಾಡಿ ಆದಿಶೇಷನ ಜೊತೆಗೆ ನಾಗಲೋಕಕ್ಕೆ ಬರಬೇಕು. ಬೆಳದಿಂಗಳ ಚಂದ್ರಕಾಂತವಿರಬೇಕಾದ ಮುಖದಲ್ಲಿ
ಮುಸ್ಸಂಜೆಯ ಕಾರ್ಮುಗಿಲೋ. ಅದು ನನ್ನ ಬದುಕಿಗೆ ಬಂದು ಬಡ್ದಿರೋ ಗ್ರಹಚಾರದ ಸೂಚನೆ ಸ್ವಾಮಿಗಳೇ. ಸರ್ವಗ್ರಹಗಳ ಕೂಟಗಳು ಒಟ್ಟಾಗಿ ಬಂದರು, ನಿನಗೆ ಕಾಟ ಕೊಡಲಾರವು. ಆ ಗ್ರಹಾಧೀಶ್ವರನಾದ ಮಹೇಶ್ವರನ ಆಶೀರ್ವಾದ ನಿನಗಿದೆ. ಮಹಾಲೋಕವಾದ ನಾಗಲೋಕದ ಶಕ್ತಿ ನಿನಗಿದೆ. ಇಷ್ಟು ದಿನ ನಾನು ಅದೇ ನಂಬಿಕೆಯಲ್ಲಿದ್ದೆ ಸ್ವಾಮಿಗಳ, ಆದ್ರೆ ಈಗ ನಂಬಿಕೆ ಉಳಿದಿಲ್ಲ. ನಾನು ಅನ್ಕೊಂಡಿದ್ದೆಲ್ಲ ಸುಳ್ಳು ಅಂತ ನನಗನ್ನಿಸ್ತಾ ಇದೆ. ನನ್ನ ಆಯಸ್ಸನ್ನೇ ನಾಗಲೋಕಕ್ಕೆ ಅರ್ಪಿಸಿದವಳು ನಾನು, ಆದ್ರೆ ಈಗ ನಾನು ನನ್ನವರು ಅಂತ ಅನ್ಕೊಂಡಿದ್ದವ್ರೆ ನನ್ನ ಕೊನೆಗಾಣಿಸೋ ಸಂಚು ಹೊಡಿದ್ದಾರೆ. ನಿನ್ನ ಮಾತಿನ ಅರ್ಥವೇನು? ತನ್ನವರನ್ನು ಸಾಯಿಸಲು ಸಂಚು ಮಾಡುವುದೇ ನಾಗಗಳಿಗೆ ಮನುಷ್ಯರ ಗುಣವಿಲ್ಲ. ಆ ಗುಣನು ಬಂದ್ಬಿಟ್ಟಿದೆ. ನನ್ನ ಕೊನೆ ಕಾಣಿಸೋದಕ್ಕೆ ನಾಗಲೋಕದಿಂದ ಮಾಯಾಂಗನೇನ ಭೂಲೋಕಕ್ಕೆ ಕಳಿಸಿದ್ದಾರೆ. ನನ್ನ ಕೊಲ್ಲೋಕೆ ಅಂತ ಹೊಂಚಾಗ್ತಾ ನಮ್ಮ ಮನೇಲೇ ಇದ್ದಾಳೆ. ಇದೆಲ್ಲ ನನಗ್ ಗೊತ್ತಿದ್ರು ನಿಂದೇನು ಮಾಡಕ್ಕಾಗ್ತಿಲ್ಲ ಸ್ವಾಮಿಗಳೇ. ಏನ್ ಹುಡುಕ್ತಿದ್ರಿ? ಏನ್ ಸಿಕ್ತು? ನೀವೇ ಸಿಕ್ಕಿದ್ರಲ್ಲ. ಅಂದ್ರೆ ನೀವು ನನ್ನನ್ನು ಹುಡುಕ್ತಿದ್ರಾ? ನಾನು ಕಾಡಲ್ಲಿ ವಾಕ್ ಮಾಡ್ತಾ ಇದ್ದೆ, ಅಲ್ಲಿ ದಾರಿ ತಪ್ಪೋಯ್ತು. ನನ್ಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ದೇವ್ರ ಹತ್ರ ಬೇಡ್ಕೊಂಡ್ ಬಂದೆ, ಯಾರಾದ್ರೂ ನನ್ಗೆ ದಾರಿ ತೋರ್ಸೋರು ಸಿಗ್ಲಿ ಅಂತ. ಅಂದ್ಮೇಲೆ ನಾನು ನಿಮ್ಮನ್ನೇ ಹುಡುಕ್ತಾ ಇದ್ದೆ ಅಂತ ಆಯ್ತು ಅಲ್ವಾ? ನಾನ್ ಮುಂದಿನ ದಾರಿ ತೋರ್ಸೋರು ನೀವೇ ಅಂದಾಗ ನಾನ್ ಹುಡುಕ್ತಾ ಇದ್ದಿದ್ದು ನಿಮ್ಮನ್ನೇ ಅಂತ ಅಲ್ವಾ? ಹೌದು, ನೀವೇನೋ ಹುಡ್ಕೊಂಡ್ ಬಂದೆ ಅಂತ ಹೇಳಿದ್ರಲ್ವಾ, ನಿಮಗದ್ ಸಿಕ್ತಾ? ಇಲ್ಲ, ಹುಡುಕ್ತಾ ಇದ್ದೀನಿ. ಅದೇ ಹುಡುಕಾಟದಲ್ಲಿದ್ದೀನಿ. ಒಂದಷ್ಟು ಉತ್ತರಗಳು ಸಿಕ್ಕಿದೆ. ಆ ಉತ್ತರಗಳಿಗೆ ಪ್ರಶ್ನೆಗಳು ಹುಡುಕ್ಬೇಕು ಅಷ್ಟೇ. ಆ ಕೆಲಸ ಈಗ ನಂದಾಗಿದೆ. ಎಲ್ರು ಪ್ರಶ್ನೆ ಇಟ್ಕೊಂಡು ಉತ್ತರ ಹುಡುಕ್ತಾರೆ, ಆದ್ರೆ ಇನ್ ಕೆಲವರು ಉತ್ತರ ಇಟ್ಕೊಂಡು ಪ್ರಶ್ನೆ ಹುಡುಕ್ತಾ ಇದ್ದಾರೆ. ಕೆಲವು ಸಲ ಹಾಗೇನೆ. ಹೌದು ಅಭಯ್ ಸರ್, ನಿಜ. ಕೆಲವು ಸಲ ನಾವು ಹುಡ್ಕೋ ಪ್ರಶ್ನೆಗಳು, ಕಂಡ್ಕೊಳ್ಳೋ ಉತ್ತರಗಳು ನಮ್ಮ ಎದುರುಗಡೆನೆ ಇರ್ತವೆ. ಆದ್ರೆ ನಮ್ಮ ಮನಸ್ಸಿನಲ್ಲಿರೋ ಗೊಂದಲಗಳು ನಮ್ಮ ಎದುರುಗಡೆ ಇರೋ ಉತ್ತರನ ಮರೆ ಮಾಚ್ಬಿಡುತ್ತೆ. ಕಣ್ಣಿಗೆ ಕಾಣಿಸ್ತಾ ಇದ್ರು ನಮ್ ಬೇಕಾಗಿರೋ ಉತ್ತರ ಅಲ್ಲ ಅನ್ಸ್ಬಿಡುತ್ತೆ. ಉದಾಹರಣೆಗೆ ನಾನ್ ನಿಮ್ ಎದುರುಗಡೆ ಇದ್ದೀನಲ್ಲ, ಹಾಗೆ. What do you mean? ಏನಿಲ್ಲ, ಮಾತುಗಂದೆ. ನನ್ನ ಆದಿಶೇಷ ತ್ರಿಶೂಲ್ ನನ್ನ ಜೊತೆ ಗೆಲ್ದೆ. ಈ ಪರೀಕ್ಷೆನ ನನ್ನ ಕೈಲಿ ಗೆಲ್ಲೋಕ್ಕಾಗಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಸ್ವಾಮಿಗಳೇ. ಅಯ್ಯೋ, ಎಲ್ಲವೂ ಆ ಸರ್ವೇಶ್ವರನ ಆಟ. ಒಂದು ವೇಳೆ ಆದಿಶೇಷನ ಜೊತೆಯಲ್ಲಿ ಇದ್ದರೆ ನಿನ್ನ ಬೆನ್ನ ಹಿಂದೆ ನಡೆಯುವಂತಹ ಸಂಚು ನಿನಗೆ ತಿಳಿಯುತ್ತಿದ್ದೆ. ಹೀಗೆ ಗೊತ್ತಾಗಿದೆಯಲ್ಲ, ಇನ್ನ ನನ್ನ ಆದಿಶೇಷನ ಹುಡುಕ್ಬೇಕು. ಅವ್ನು ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೇಬೇಕು. ನಾಗಮಣಿ ನನ್ನ ಜೊತೆ ಇದೆ ನಿಜ, ಆದ್ರೆ ಅದ್ರ ಶಕ್ತಿ ಪಡ್ಕೊಳ್ಳೋ ಆದಿಶೇಷನೇ ನನ್ನ ಜೊತೆಗಿಲ್ವಲ್ಲ. ಅವನನ್ನ ಕಂಡು ಹಿಡಿಯೋದು ಹೇಗೆ ಸ್ವಾಮಿಗಳೇ? ನಿನ್ನ ಬಳಿ ನಾಗಮಣಿ ಇದೆಯಲ್ಲ, ಅದೇ ನಿನಗೆ ನಿನ್ನ ಆದಿಶೇಷನನ್ನ ಕಂಡು ಹಿಡಿದು ಕೊಡುತ್ತದೆ ಅಂದ ಮೇಲೆ ಅಡ್ಡಿಯೇನು? ಇಲ್ಲ, ಅದು ನನ್ನ ಸ್ವಾರ್ಥ ಆಗತ್ತೆ. ಅಲ್ಲ, ಅದು ನನ್ನ ಕರ್ತವ್ಯ. ನಾಗಮಣಿಯ ಮೂಲಕ ಆದಿಶೇಷನನ್ನು ಹುಡುಕುವುದು ನಿನ್ನ ಜವಾಬ್ದಾರ. ಆದಿಶೇಷನ ಮೂಲಕ ನಾಗಮಣಿಯನ್ನ ನಾಗಲೋಕಕ್ಕೆ ತಲುಪಿಸುವುದು ನಿನ್ನ ಧರ್ಮ. ಇದು ದೈವೇಚ್ಛೆ. ಜೈ ಭೋಲೆನಾಥ.
ನಾನು ತುಂಬಾ ದಿನದಿಂದ ನಿಮ್ನೇನೋ ಕೇಳಬೇಕು ಅಂತಿದ್ದೆ. ಏನ್ ನಿಮ್ ಪ್ರಾಬ್ಲಮ್? ಯಾರು ನೀವು? ಇಲ್ಲಿ ಹಾಕಿದ್ದೀರಾ? ನೋಡಿ ಅಭಯ್ ಸರ್, ನನ್ ಕಥೆನೆಲ್ಲ ನಿಮ್ಗೆ ಹೇಳಾಗಿದೆ. ಆದ್ರೆ ನೀವ್ ಇನ್ನೂ ನನ್ನನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ನನ್ ಮೇಲೆ ಆಸಕ್ತಿ ಇಲ್ಲ ನೋಡಿ. ಅದಕ್ಕೆ ನಾನ್ ಹೇಳಿದನ್ನೆಲ್ಲ ನೀವ್ ಮರ್ತ್ ಹೋಗಿದ್ದೀರಾ. ಇರ್ಲಿ ಬಿಡಿ, ನಿಮ್ಗೋಸ್ಕರ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ. ನಾನು ತ್ರಿವಿಕ್ರಮ್ ಸ್ನೇಹಿತೆ. ನಾನು ಇಲ್ಲಿಗೆ ಮದ್ವೆಗಂತ ಬಂದಿದ್ದೆ. ಅಷ್ಟರಲ್ಲಿ ಯಾರೋ ದುಷ್ಟರು ನನ್ನನ್ನ ಅಪಹರಿಸಿ ಬಂಧಿಸ್ಬಿಟ್ಟಿದ್ರು. ಅಲ್ಲಿಂದ ಪಾರಾಗಿ ಬರೋಷ್ಟ್ರಲ್ಲಿ ತ್ರಿವಿಕ್ರಮ್ ಇನ್ನು ಬದುಕಿಲ್ಲ ಅಂತ ಗೊತ್ತಾಯ್ತು. ಸದ್ಯಕ್ಕಿಲ್ಲೇ ಇದ್ದೀನಿ. ಇಷ್ಟು ದಿನ ಅದೇನೋ ಸಂಕಟ, ಏನೋ ಭಯ, ಏನೋ ಗೊಂದಲ ಇತ್ತು. ಆದ್ರೆ ಈಗ ನಾನ್ ನೆಮ್ಮದಿಯಾಗಿದ್ದೀನಿ. ಅದೆಷ್ಟೋ ಸಲ ಹುಡ್ಕಾಟದ ಕೊನೆಗೆ ನೆಮ್ಮದಿ ಸಿಗುತ್ತಂತೆ. ಆದ್ರೆ ದೇವ್ರ ದಯ, ನನ್ಗೆ ಹುಡ್ಕಾಟದ ಮುಂಚೆನೆ ನೆಮ್ಮದಿ ಸಿಕ್ಕಿದೆ. ನಾನು ದೇವ್ರ ಹತ್ರ ಬೇಡ್ಕೊಂತೀನಿ, ನನಗ್ ನೆಮ್ಮದಿ ಸಿಕ್ಕಿರೋ ಹಾಗೆ ನಿಮ್ಗೂ ಆದಷ್ಟು ಬೇಗ ನೆಮ್ಮದಿ ಸಿಗ್ಲಿ ಅಂತ. ಸಿಗುತ್ತೆ, ಖಂಡಿತ ಸಿಗುತ್ತೆ. ಅದಕ್ಕೋಸ್ಕರ ತಾನೇ ನಾನ್ ಬಂದಿರೋದು. ಹಾ ಹಾ, ಬನ್ನಿ ಹೋಗೋಣ. ಇನ್ ಮುಂದೆ ನಾವಿಬ್ರು ಜೊತೆಗೆ ಹೆಜ್ಜೆ ಇಡೋಣ. ಏನಂದ್ರಿ? ಅಲ್ಲ ಅಭಯ್ ಅವ್ರೆ, ಇಲ್ಲಿರೋದು ನಾವಿಬ್ರೇ ಅಲ್ವಾ? ನಾವಿಬ್ರು ಜೊತೆಗೆ ತಾನೇ ಹೋಗ್ಬೇಕು. ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೆ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಹೋಗೋಣ. ನಾನ್ ಕೈ ಹಿಡಿದಾಗ ಬಿಡಿಸ್ಕೊಂಡೆ ಅಲ್ವಾ? ಈಗ ನೀನು ಬಿಡಿಸ್ಕೊಳ್ಬಹುದು. ಆದ್ರೆ ಮುಂದೆ ಯಾವತ್ತು ನನ್ ಕೈ ಬಿಡ್ದಾಗೆ ಹಿಡ್ಕೊಳ್ಳೋ ಹಾಗೆ ನಾನ್ ಮಾಡ್ತೀನಿ. ಯಾಕೆ ಅಂದ್ರೆ ನೀನು ನನ್ನ ಆದಿಶೇಷ, ನಾನು ನಿನ್ನ ರಾಣಿ ಮಾಯಾಂಗನ. ಇದನ್ನ ಹೇಗೆ ನಂಬೋದು? ಅಲ್ಲ, ನಮ್ಮ ಮನೆಗೆ ಬಂದಿರೋ ಪೊಲೀಸ್ ಆಫೀಸರೇ ಆದಿಶೇಷ ಅನ್ನೋದನ್ನ ನನ್ನಿಂದ ನಂಬೋಕ್ ಆಗ್ತಾ ಇಲ್ಲ. ನಂಬಬೇಕು ದಿಗ್ವಿಜಯ, ನಂಬಲೇಬೇಕು. ಅದನ್ನು ತಾಯಿ ಜ್ವಾಲಮಾಲಿನಿಯ ಖಚಿತಪಡಿಸಿರುವಾಗ ಅದನ್ನು ಅನುಮಾನಿಸಿದರೆ ಅದು ತಾಯಿಗೆ ಮಾಡುವ ಅವಮಾನ. ಗುರುಗಳೇ, ನೀವ್ ಹೇಳೋದೇನೆ ಸರಿ. ಆದ್ರೆ ಬಗಲಲ್ಲಿ ಬೆಂಕಿನ ಇಟ್ಕೊಂಡು ನೆಮ್ಮದಿಯಾಗಿ ಬದುಕೋದಾದ್ರೆ ಹೇಗೆ? ಪೊಲೀಸ್ ಆಫೀಸರ್ ಮನೆಯಲ್ಲಿ ಇದ್ದಾನೆ ಅನ್ನೋದೇ ಒಂದು ನುಗ್ಲಾರ್ ತುತ್ತಾಗಿದೆ. ಅಂತದ್ರಲ್ಲಿ ಅವನು ಆದಿಶೇಷ ಅಂತಂದ್ರೆ ನೆತ್ತಿ ಮೇಲೆ ತುಗೋ ಕತ್ತಿ ಆಗಿದೆ. ಗುರುಗಳೇ, ನನಗೆ ಅನ್ನಿಸ್ತಾ ಇದೆ ಅವನಿಂದ ನಮ್ಮ ಪ್ರಾಣಕ್ಕೆ ಖಂಡಿತ ಅಪಾಯ ಇದೆ. ಕೃಷ್ಣೆ ಮತ್ತು ದಾಕ್ಷಾಯಣಿಯರಿಬ್ರು ಪ್ರಾಣ ಹೋಗೋದಕ್ಕೂ ಅವನೇ ಕಾರಣ ಆಗಿರೋದು. ನನಗೂ ಹಾಗೆ ಅನಿಸ್ತಾ ಇದೆ. ಹಾಗಾದ್ರೆ ನಾಗಿಡಿ ನನ್ನ ಹತ್ರ ನಾಗಮಣಿ ಇದೆ ಅನ್ನೋ ಒಂದೇ ಕಾರಣಕ್ಕೆ ಶಿವಾನಿ ನನ್ನ ಮಗನನ್ನ ಮದುವೆಯಾಗಿ ಮನೆ ಸೇರ್ಕೊಂಡು ಈಗ ನನ್ನ ಮಗ ಇಲ್ಲದೆ ಇರೋ ಟೈಮ್ನಲ್ಲಿ ಆದಿಶೇಷ ಕೂಡ ಬಂದಿದ್ದಾನೆ. ಇದರ ಅರ್ಥ ಅವನು ಹುಡುಕೊಂಡು ಬಂದಿರೋದು ನಾಗಮಣಿಯನ್ನ ಅಥವಾ ನಾಗಿಣಿಯನ್ನ. ನೀನೇನ್ ಯೋಚನೆ ಮಾಡ್ತಾ ಇದೆಯೋ ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ. ಬೇರೆ ದಾರಿನೇ ಇಲ್ಲ. ಅವನ ಅಂತ್ಯವಾಗಬೇಕು. ಅವನನ್ನ ಕೊನೆಗಾಣಿಸಿದ್ರೆ ಮಾತ್ರ ನಾವು ಅಂದುಕೊಂಡದನ್ನ ಸಾಧಿಸೋ ಹಾಗಾಗುತ್ತೆ. ನಾಗಮಣಿ ನಮ್ದಾಗುತ್ತೆ. ನಾಗಮಣಿ ಶಕ್ತಿ ನಮ್ಮ ಕೈ ಸೇರುತ್ತೆ. ಗುರುಗಳೇ, ನಾಗಲೋಕದ ಒಡೆಯಾವು ಮಹಾಶಕ್ತಿವಂತ, ಮಹಾಬಲವಂತ. ಸಾತ್ವಿಕ ಶಕ್ತಿ ಅವನ ಜೊತೆಗಿದ್ದವನನ್ನ ಕಾಪಾಡ್ತಿದೆ ಅಂದಾಗ ನಾವು ಅವನನ್ನ ಏನಾದ್ರೂ ಮಾಡೋದಕ್ಕೆ ಸಾಧ್ಯವಾಗಲೇಬೇಕು ದಿಗ್ವಿಜಯ, ಸಾಧ್ಯವಾಗಲೇಬೇಕು. ಅವನ ಮರಣವಾಗಬೇಕು. ಅವನ ಸಾವು ಯಾರಿಂದ ಹೇಗಾಯ್ತು, ಯಾಕಾಯ್ತು ಅನ್ನೋ ಪ್ರಶ್ನೆಯಾಗಿ ಉಳಿಬೇಕು. ಅಥವಾ ಅವನು ಬದುಕಿದ್ದ ಅನ್ನೋ ಗುರ್ತೇ ಉಳಿಬಾರ್ದು. ಅಂತಹ ಸಾವು ಅವನಾಗಬೇಕು. ತಾಯಿ ಜ್ವಾಲಮಾಲಿನ್ಯ ಕೃಪೆಯಿಂದ ಅಂತಹ ಸಾವೇ ಅವನಿಗೆ ಬರಬೇಕು. ನೀವ್ ಹೇಳ್ತಾ ಇರೋದು ನಿರ್ಧಾರವಾಗಿದೆ ದಿಗ್ವಿಜಯ. ಆದಿಶೇಷ ಅಂತ್ಯವಾಗಬೇಕು ಅನ್ನೋದು ನಿರ್ಧಾರವಾಗಿದೆ. ಗುರುಗಳೇ, ಹಾಗಾದ್ರೆ ಅವನ ಸಾವಿಗೆ ಮುಹೂರ್ತ? ಆದಿಶೇಷ ಸಾವಿಗೆ ಮುಹೂರ್ತ ಬೇಕಾ? ಅವನ ಸಾವಿಗೆ ಹಿಂದೆ ಮುಹೂರ್ತ.
ಹೌದು ಗುರುಗಳೇ, ಅವನ ಸಾವನ್ನ ಮುಂದಕ್ಕೆ ಹಾಕೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅವನ ಸಾವು ಇವತ್ತೇ ಆಗುತ್ತೆ ಅಂದ್ರೆ ಈ ಕ್ಷಣದಿಂದಲೇ ನಾನು ನೆಮ್ಮದಿ. ಹೇಳಿ ಗುರುಗಳೇ, ಈ ಕೆಲಸಕ್ಕೆ ಯಾವ ರೀತಿ ಸಹಾಯ ಬೇಕು ಹೇಳಿ, ನಾನು ಸಿದ್ಧ. ತಾಯಿ ಜ್ವಾಲಮಾಲಿನಿ ಆಶೀರ್ವಾದವಿರುವಾಗ ಆದಿಶೇಷನಲ್ಲ, ಆದಿಶೇಷನ ಇಡೀ ಜಗತ್ತೇ ನನ್ನ ಎದುರಾದರು. ನನ್ನನ್ನೇನು ಮಾಡಲು ಸಾಧ್ಯವಿಲ್ಲ. ಕಾಫಿ ತಗೊಳ್ಳೋ. ಇದೇನೆ ಶುಗರ್ಲೆಸ್ ಕೊಟ್ಟಿದ್ಯಾ? ಅವ್ರಿಗೆ ಕೊಡೋದು ನನಗೆ ಕೊಟ್ಬಿಟ್ಟಿದ್ಯಾ? ಅಯ್ಯೋ, ಕೊಡ ವಾಪಸ್ಸು. ಪರವಾಗಿಲ್ಲ ಬಿಡು, ಇದೇ ಮಜಾ ಇರುತ್ತೆ. ಇವತ್ತು ಒಂದಿನ ಶುಗರ್ ಕುಡಿರಿ, ಹುಷಾರು. ನೀವು ನಾನು ಕುಡಿತಾ ಇದ್ದೀನಿ. ಗೋವಿಂದ, ನನ್ನ ರೇಗಿಸ್ತಿದ್ರೆ ನಿನಗೆ ತಿಂದ ಅನ್ನ ಜೀರ್ಣ ಆಗೋದಿಲ್ಲ ಅಂತ ಕಾಣುತ್ತೆ ಅಲ್ವಾ? ನಿಮ್ಮನ್ನ ಬಿಟ್ರೆ ನಾವ್ ಇನ್ಯಾರನ್ನ ರೇಗ್ಸನ? ಓ ಮಾಯಾ, ಬಾ. ಇದೇನು ಒಬ್ಳೆ ಬರ್ತಾ ಇದೀಯಾ? ಓ, ಇಬ್ರು ಒಟ್ಟಿಗೆ ಬಂದ್ರ? ಒಟ್ಟಿಗೆ ತಾನೇ ಬರ್ಬೇಕು. ಅಂದ್ರೆ ಅಂದ್ರೆ ಅಕ್ಕ, ಇವ್ರಿಗೂ ಒಂದೆರಡು ಗ್ಲಾಸ್ ಟೀ ಕೊಡು. ಅದು ನಾನು ಎಸ್ಟೇಟ್ ಹತ್ರ ಹೋಗಿದ್ದೆ, ಇವರು ಅಲ್ಲೇ ಬಂದಿದ್ರು, ಹಾಗೆ ಜೊತೆಯಾಗಿ ಬಂದ್ವಿ ಅಷ್ಟೇ. ಅಮ್ಮ, ಶಿವಾನಿ ಅವರೆಲ್ಲಿ? ಒಳಗಿದಾರ? ಇಲ್ಲ, ಅವಳು ಹೊರಗಡೆ ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ. ಎಲ್ಲಿಗೆ ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ರ? ಏನು ಹೇಳಲಿಲ್ಲ. ಬಂದ ತಕ್ಷಣ ಅವಳ ಬಗ್ಗೆನೇ ವಿಚಾರಿಸ್ತಾ ಇದ್ದಾನಲ್ಲ, ಒಂದು ಕ್ಷಣನೂ ಬಿಟ್ಟಿರಲ್ವಾ ಅವಳನ್ನ? ಇವತ್ತು ನಿನ್ ಮನ್ಸಲ್ಲಿ ಅವಳಿರೋ ಹಾಗೆ ನಾಳೆ ನಾನಿರ್ತೀನಿ. ಶಿವಾನಿ ಎಲ್ಲಿ ಹೋದ್ಲು? ಎಲ್ಲೂ ಆಚೆ ಹೋಗ್ಬೇಡ ಅಂತ ಹೇಳಿದ್ರು ಯಾಕೆ ಇವಳು ಆಚೆ ಹಾಕ್ತಾಳೆ? ದೇವ್ರೆ, ಶಿವಾನಿ ಏನು ಆಗದೆ ಸೇಫ್ ಆಗಿ ಮನೆಗೆ ಬಂದ್ರೆ ಅಷ್ಟೇ ಸಾಕು. ಶಿವಾನಿನ ಸಾಯಿಸ್ಬಿಟ್ರೆ ನೀನು ನನ್ನ ಸ್ವಂತ. ಅರೆ ಶಿವಾನಿ, ನಿನಗೆ 100 ವರ್ಷ ಆಯುಷ್ ನೋಡಮ್ಮ. ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಮಾಯಾಂಗನೆ ನನ್ನ ಸಾಯಿಸಿ ನನ್ನ ಆದಿಶೇಷನ ನಾಗಮಣಿನ ಪಡೆಯೋಕ್ ಬಂದಿರೋ ಮೋಸಗಾತಿ. ನನ್ನ ಆದಿಶೇಷನ್ ಮಧ್ಯೆ ಅಡ್ಡ ಆಗಿರೋಳು ನೀನೆ ಕಣೆ. ನಿನ್ನ ಪ್ರಾಣನ ತೆಗಿತೀನಿ. ನನ್ನ ಆದಿಶೇಷನಿಗೆ ನಾನು ರಾಣಿ ಆಗ್ತೀನಿ. ಏಯ್, ನಿಂತ್ಕೊಳೆ, ನಿಂತ್ಕೊಂಡೆ. ಶಿವಾನಿ, ಯಾಕಮ್ಮ, ಯಾಕೆ ಅವಳಿಗೆ ಹೊಡಿತಾ ಇದೀಯಾ? ಇವಳಿಗೆ ಹೊಡೆಯೋದು ಕಮ್ಮಿನೇ, ಇವಳ ಇಲ್ಲೇ ನಿಂತಲ್ಲೇ ಸಾಯಿಸ್ಬಿಡೋಣ ಅನ್ಸ್ತದೆ ನಿನ್ನ. ಶಿವಾನಿ, ಏನಾಯ್ತು? ಮಾವ, ಇವಳು ಬರೀ ಮಾಯ ಅಲ್ಲ, ಇವಳ ಹೆಸರು ಮಾಯಾಂಗನೆ. ಮಾಡಿರೋ ಕೆಲ್ಸದ ಬಗ್ಗೆ ನಿಮ್ಗೆಲ್ಲ ಹೇಳಿದ್ರೆ ನೀವು ಕೂಡ ಇವಳನ್ನ ಹೊಡೆದು ಮನೆಯಿಂದ ಆಚೆ ಹಾಕ್ತೀರಾ. ಶಿವಾನಿ, ನಾನ್ ಏನ್ ಮಾಡಿದ್ದೀನಿ? ಓ, ಗೊತ್ತಿಲ್ವಾ ನಿನ್ಗೆ? ನೀನು ಬಂದಿರೋದು ನನ್ನನ್ನ ಕೊಲ್ಲೋಕೆ, ನನ್ನ ತ್ರಿಶೂಲ ದೂರ ಮಾಡೋಕೆ ಅಲ್ವಾ? ನಡಿ, ಮೊದಲು ಮನೆಯಿಂದ ಆಚೆ ನಡಿ. ಶಿವಾನಿ ಅವರೇ, ಏನ್ ಮಾಡ್ತಿದ್ದೀರಾ? ಅಭಯ್ ಅವರೇ, ದಯವಿಟ್ಟು ನಿಮ್ಗೆ ಅರ್ಥ ಆಗೋದಿಲ್ಲ. ಮೊದಲು ನಮ್ಮ ಮನೆಯಿಂದ ಆಚೆ ಹಾಕ್ಬೇಕು, ಆಮೇಲೆ ಎಲ್ರಿಗೂ ವಿವರವಾಗಿ ಹೇಳ್ತೀನಿ. ನಡಿಯ. ನಿನ್ನ ಹಾಗೆ ಎಳ್ಕೊಂಡು ಹೋಗಿ ಆಚೆ ಹಾಕ್ಬೇಕು. ಆದ್ರೆ ನೀನ್ ಯಾರು ಅನ್ನೋ ಸತ್ಯ ಹೇಳೋದ್ರ ಜೊತೆಗೆ ನಾನ್ ಯಾರು ಅನ್ನೋದನ್ನು ಹೇಳ್ಬೇಕಾಗತ್ತೆ. ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಏನೆಲ್ಲರೂ ಮೌನವಾಗಿದ್ದೀರಾ? ಶಿವಾನಿ, ಹಾ, ಯಾಕಮ್ಮ ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಾ ಇದ್ಯಾ? ಅದು
ತ್ರಿಶೂಲ್ ಬಗ್ಗೆ ಯೋಚನೆ ಮಾಡ್ತಿದೆ. ಶಿವಾನಿ, ಅಂದಹಾಗೆ ಎಲ್ಲಿಗೆ ಹೋಗಿದ್ದೆಮ್ಮ? ತ್ರಿಶೂಲ್ನ ಹುಡ್ಕೊಂಡು ಎಸ್ಟೇಟ್ ಕಡೆ, ಫ್ಯಾಕ್ಟ್ರಿ ಕಡೆ ಎಲ್ಲ ಕಡೆ ಹೋಗಿ ವಿಚಾರಿಸ್ಕೊಂಡು ಬಂದೆ. ಆದ್ರೆ ನನಗೆ ಗೊತ್ತು ನನ್ನ ಆದಿಶೇಷ ಎಲ್ಲಿದ್ದಾನೆ, ಯಾವ ರೂಪದಲ್ಲಿದ್ದಾನೆ ಅಂತ. ಸರ್, ನನ್ನ ಮಗ ತ್ರಿಶೂಲ್ನ ಎಲ್ಲಿದ್ರು ಹುಡ್ಕೊಡಿ. ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ತ್ರಿಶೂಲ್ ಸಿಕ್ಕಿದ ತಕ್ಷಣ ಮೊದಲು ನಿಮ್ಮ ಮುಂದೆನೇ ತಂದು ನಿಲ್ಲಿಸ್ತೀನಿ. ಸರಿ ಸರ್, ಅದನ್ನೇ ಹೇಳೋಣ ಅಂತ. ನಮಸ್ಕಾರ. ನೀನು ತೋಟದ ಕಡೆ ಆಗ್ಲಿ ಎಸ್ಟೇಟ್ ಕಡೆ ಆಗ್ಲಿ ಹೋಗೇ ಇಲ್ವಲ್ಲ? ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಅಲ್ಲಿಗೆ ನಾನು ಹೋಗಿದ್ದೆ. ನಾನು ಅಷ್ಟೇ ಹೋಗ್ಬೇಕಾಗಿರೋ ಕಡೆ ಹೋಗಿದ್ದೆ. ತಿಳ್ಕೋಬೇಕಾಗಿರೋ ವಿಚಾರನ ತಿಳ್ಕೊಂಡು ಬಂದೆ. ಏನ್ ವಿಚಾರ? ಅದನ್ನ ನಿನಗೆ ಹೇಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಆದ್ರೆ ಎಚ್ಚರವಾಗಿರೋ. ಯಾಕೆ? ನಿನ್ನನ್ನು ಯಾರೋ ಕೂಡ್ ಹಾಕಿದ್ರು ಅಂತ ಹೇಳಿದ್ಯಲ್ಲ, ಅವ್ರು ಮತ್ತೆ ಬಂದ್ರೆ ಅಂತ. ಅದಕ್ಕೆ ಒಬ್ಬೊಬ್ಳೆ ಎಲ್ಲೂ ಓಡಾಡಕ್ ಹೋಗ್ಬೇಡ. ಯಾರನ್ನಾರು ಜೊತೆ ಕರ್ಕೊಂಡು ಹೋಗು. ನನ್ನ ಪಕ್ಕದಲ್ಲೇ ಇದ್ದು ನನಗೆ ಮೋಸ ಮಾಡೋಕೆ ಬಂದಿದ್ಯಲ್ಲ, ನೀನು ಅಂದ್ಕೊಂಡಿರೋದು ಆಗೋದೇ ಇಲ್ಲ.